ಬೈಕ್ ರೆಂಟ್, ಅಗ್ರಿಗೇಟರ್ ಓಲಾ, ಊಬರ್ ಆಪ್ಗಳಿಂದ ಆಟೋ ರಿಕ್ಷಾ, ಮ್ಯಾಕ್ಸಿ ಕ್ಯಾಬ್ ಮತ್ತು ಟ್ಯಾಕ್ಸಿ ಚಾಲಕರಿಗೆ ತೊಂದರೆಯಾಗುತ್ತಿದ್ದು, ಇಂತಹ ಖಾಸಗಿ ಸಂಸ್ಥೆಗಳಿಗೆ ಯಾವ ಅನುಮತಿ ಕೊಡಬಾರದೆಂದು ಆಗ್ರಹಿಸಿ ಆಟೋ, ಕಾರು, ಇತರೆ ವಾಹನ ಚಾಲಕರು, ಬಿಎಂಎಸ್ ಆಟೋ ಚಾಲಕರ ಮಜ್ದೂರ್ ಸಂಘ ಹಾಗೂ ಇತರೆ ಸಂಘಗಳು ಸೋಮವಾರ ಪ್ರತಿಭಟನೆ ನಡೆಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಬಿಎಂ ರಸ್ತೆಯಿಂದ ಡಿಸಿ ಕಚೇರಿ ಆವರಣಕ್ಕೆ ಬಂದು ಬಳಿಕ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಬಿಎಂಎಸ್ ಆಟೋ ಚಾಲಕರ ಮಜ್ದೂರ್ ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್ಕೆ ದಿಲೀಪ್ ಮಾತನಾಡಿ, ನಗರದಲ್ಲಿ 4,000ಕ್ಕಿಂತ ಹೆಚ್ಚು ಆಟೋ ಚಾಲಕರುಗಳಿದ್ದು ಮತ್ತು ಟ್ಯಾಕ್ಸಿ ಕ್ಯಾಬ್ ಹಾಗೂ ಟ್ಯಾಕ್ಸಿ ಕಾರು ಚಾಲಕರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರದ ಶಕ್ತಿ ಯೋಜನೆಯಿಂದ ಆಟೋ ಬಾಡಿಗೆ ಮಾಡಿ ಜೀವನ ಮಾಡುವುದು ತುಂಬಾ ಕಷ್ಟಕರವಾಗಿದ್ದು, ಇದರ ಮಧ್ಯೆ ಸರ್ಕಾರದಿಂದ ಅನುಮತಿ ಪಡೆಯದೆ ಊಬರ್, ರ್ಯಾಪಿಡೋ, ಓಲಾ, ಬೈಕ್ ರೆಂಟ್ ಹಾಗೂ ಬೈಕ್ಗಳು ಓಡಾಟ ನಡೆಸಿದ್ದು, ಇದರಿಂದ ಆಟೋ, ಟ್ಯಾಕ್ಸಿಯವರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಈ ಅಗ್ರಿಗೇಟರ್ ಸಂಸ್ಥೆಗಳಿಂದ ತುಂಬಾ ತೊಂದರೆಯಾಗುತ್ತಿದ್ದು, ಹಾಸನ ಜಿಲ್ಲೆಯಲ್ಲಿ ಅನುಮತಿಯನ್ನು ನೀಡಬಾರದು ಎಂದು ಆಗ್ರಹಿಸಿದರು. ಮನವಿಗೆ ಮೀರಿ ಆದೇಶ ನೀಡಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಆಟೋ ಸಂಘಗಳು ನೀಡಿದವು. ಬಿಎಂಎಸ್ ಆಟೋ ಚಾಲಕರ ಮಜ್ದೂರ್ ಸಂಘದ ಜಿಲ್ಲಾಧ್ಯಕ್ಷ ಜಾನ್ ಫ್ರಾಂಕ್ಲಿನ್, ಉಪಾಧ್ಯಕ್ಷ ಕುಮಾರ್, ಹರೀಶ್, ಮಂಜು, ಆನಂದ್, ಶಶಿನಾಯಕ್, ಸಂಘಟನಾ ಕಾರ್ಯದರ್ಶಿ ನಾಗರಾಜು, ಸಾಗರ್, ತೇಜಸ್, ಪ್ರೀತಂ, ಕಾನೂನು ಸಲಹೆಗಾರರಾದ ಆರ್ಜೆ ಅಶೋಕ್ ಕುಮಾರ್, ತಾಲೂಕು ಅಧ್ಯಕ್ಷ ರಾಜೇಶ್ ಗೌಡ, ಕಾರ್ಯದರ್ಶಿ ಮೋಹನ್, ಅಜ್ಮಲ್, ಪ್ರತಾಪ್, ಸಾಗರ್, ಪ್ರಧಾನ ಕಾರ್ಯದರ್ಶಿ ಯಶವಂತ್ ಕುಮಾರ್, ರವಿ, ಮಾಜಿ ಅಧ್ಯಕ್ಷ ಪ್ರದೀಪ್, ಆನಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ರ್ಯಾಪಿಡೋ, ವೋಲ್ವೋ, ಈ ಊಬರು, ಈ ಬೈಕ್ ರೆಂಟ್ಗಳು, ಈ ಅಗ್ರಿಗೇಟರ್ಗಳ ಸಂಸ್ಥೆಗಳು ತುಂಬ ಅನಧಿಕೃತವಾಗಿ ಹಾವಳಿಗಳು ಜಾಸ್ತಿ ಆಗಿದೆ. ಈಗ ಬೆಂಗಳೂರು, ಮಂಗಳೂರು ಅಂದರೆ ಮಹಾನಗರ ಪಾಲಿಕೆ, ಅಲ್ಲಿ ಸಮುದ್ರ ಇದ್ದಂಗೆ, ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಈ ವಿವಿಧ ಜಿಲ್ಲೆಗಳಲ್ಲಿ 3-2 ಕಿಲೋಮೀಟ್ರು ಇಟ್ಕೊಂಡು 3,000-4,000 ಜನ ಆಟೋ ಓಡಿಸ್ತಾ ಇರ್ತೀವಿ. ಹೆಚ್ಚು ಕಡಿಮೆ ಅಂದರೂ ಒಂದೊಂದು ಮನೇಲಿ 5, 8, 10 ಜನ ಅಂದ್ರೂ ಒಂದು 4,000 ಆಟೋ ಜನಗಳಿಗೆ ಒಂದು 25,000-30,000 ಲಕ್ಷಾಂತರ ಜನ ನಾವು ಇದರಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಅದರಲ್ಲಿ 2019ರಲ್ಲಿ ಕೋವಿಡ್ ಬಂದು ನಮ್ಮ ಜೀವನಾಂಶಗಳನ್ನ ಚಾಲಕರುಗಳ ಕರ್ನಾಟಕ ರಾಜ್ಯದ ಒಟ್ಟು ಚಾಲಕರುಗಳ ಜೀವನಾಂಶ ಅಸ್ತವ್ಯಸ್ತವಾಗಿದೆ. ಅದು ಅಲ್ಲದೆ ಮಾನ್ಯ ಘನ ಸರ್ಕಾರ ಮೊನ್ನೆ ಸಾರಿಗೆ ಇಲಾಖೆಯವರ ಜೊತೆ ಮಾತಾಡಿ ಅದು ಮಹಿಳೆಯರಿಗೆ ಉಚಿತ ಬಸ್ ಬಿಡಿಸಿದ್ದಾರೆ. ಈ ಉಚಿತ ಶಕ್ತಿ ಯೋಜನೆ ಮಾಡಿದ್ದಾರೆ. ಇದ್ರೊಳಗಡೆ ನಾವು ಬದುಕಂಥದ್ದಲ್ಲಿ ನಾವು ಯಾವ ಥರ ಬದುಕೋದು ಜೀವನ ಮಾಡೋದು? ಮಹಾನಗರ ಪಾಲಿಕೆ ಆದರೆ ಒಂಥರ ದೊಡ್ಡ ಸಿಟಿಗಳಲ್ಲಿ BMTC ಇದೆ, ನಡೀತಿತ್ತು. ನಮ್ದು HTT ಈಗ ಇರೋ ಬಸ್ಗಳನ್ನೇ ಬಿಟ್ಟು ಇರೋ ಸಾರಿಗೆ ವ್ಯವಸ್ಥೆನೇ ನಗರದೊಳಗಡೆ ಬಿಟ್ಟು ತಡೆಸ್ಕೊಳ್ಳೋಕ್ಕಾಯ್ತಾ ಇಲ್ಲ. ಕೋವಿಡಿಂದ ಅರ್ಧ ಸತ್ತೋಗಿದ್ದೀವಿ, ಈ ಉಚಿತ ಬಸ್ಸಿಂದ ಅರ್ಧ ಸತ್ತೋಗಿದ್ದೀವಿ. ತಿರ್ಗಾ ಮತ್ತೆ ರ್ಯಾಪಿಡೋ, ವೋಲ್ವೋ, ಊಬರ್ ಅದು ಅನಧಿಕೃತ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇವರು ಜಿಲ್ಲಾ ವ್ಯಾಪ್ತಿಯೊಳಗೆ, ನಗರ ವ್ಯಾಪ್ತಿಯೊಳಗೆ, ತಾಲೂಕು ವ್ಯಾಪ್ತಿಯೊಳಗೆ ಒಕ್ಕರಿಸ್ಕೊಬಿಟ್ಟು ಆಯ್ತಿರೋದು 300-400 ರೂಪಾಯಿ ಜೀವನ ಮಾಡ್ತಿದ್ವಿ ಬಾಡಿಗೆ. ನೋಡಿ, ಇಲ್ಲೆಲ್ಲ ಹಿರಿಯ ಆಟೋ ಚಾಲಕರುಗಳಿದ್ದಾರೆ. ಅವ್ರ ಪರಿಸ್ಥಿತಿ ಈಗ ಹೇಳ್ತಾರೆ. ಯಾರೋ ಒಬ್ರು ಮೊನ್ನೆ ಸಿಕ್ಕಿದ್ರು, ಒಂದು ಫೋನ್ ತಗೊಳ್ರಿ, ಒಂದು ಫೋನ್ ತಗೊಬಿಟ್ಟು ಕೊಡ್ರಿ. 80% ನಮ್ಮ ಹಳ್ಳಿ ಜನಾಂಗ ಇದು ಮಲೆನಾಡು ಪ್ರದೇಶ. ಈ ಮಲೆನಾಡೊಳಗಡೆ 80% ಆಟೋ ಚಾಲಕರು ಹಿರಿಯರಿದ್ದಾರೆ. ಅವರಿಗೆಲ್ಲ ಲ್ಯಾಪ್ಟಾಪ್ ಉಪಯೋಗಿಸೋಕ್ಕಾಗುತ್ತಾ? ಇಲ್ಲ ದೊಡ್ಡ ಮೊಬೈಲ್ ಉಪಯೋಗಿಸೋಕ್ಕಾಗುತ್ತಾ? ಆ ಸಣ್ಣ ಮೊಬೈಲ್ ಇಟ್ಕೊಂಡು, ನೋಕಿಯಾ ಮೊಬೈಲ್ ಕೀಪ್ಯಾಡ್ ಇಟ್ಕೊಬಿಟ್ಟು ಅವ್ರು ಯಾವ ಥರ ಮಾಡ್ತಾರೆ? ನಾವು ಜೀವನ ಮಾಡೋದಾದ್ರೂ ಹೆಂಗೆ? ಅದಕ್ಕೆ ಇವತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟಗಳು ಕೈ ಜೋಡಿಸಿದ್ದಾರೆ, ಟ್ಯಾಕ್ಸಿ ಕಾರುಗಳೆಲ್ಲ ಕೈ ಜೋಡಿಸಿದ್ದಾರೆ, ಆಟೋದರೆಲ್ಲ ಕೈ ಜೋಡಿಸಿದ್ದಾರೆ, ಆಮೇಲೆ ಸಾರ್ವಜನಿಕರು ಕೂಡ ನಮಗೆ ಕೈ ಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ದಯವಿಟ್ಟು ಈ ಮಹಾಮಾರಿ ಏನು ಈ ಕೋವಿಡ್ ಬಂತಲ್ಲ, ಆ ಥರ ಇದು ರ್ಯಾಪಿಡೋ, ಇದು ಹೆವಿ ಡೇಂಜರಸ್. ಇದು ಫಸ್ಟ್ ಬರ್ಬೇಕಾದ್ರೆ ಚೆನ್ನಾಗೇ ಇರುತ್ತೆ, ಬಂದಾದ್ಮೇಲೆ ಒಳಗಡೆ ಎಲ್ಲ ಕೊಡ್ದು ಬಿಡುತ್ತೆ. ಹಾಗಾಗಿ ನಮ್ಮನ್ನು ಜೀವನ ಮಾಡಲಿಕ್ಕೆ 4,000 ಆಟೋ ಚಾಲಕರುಗಳು ಆಟೋಗಳನ್ನ, ಈ 90% ಆಟೋಗಳನ್ನೇ ಅವಲಂಬಿತವಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ. ನಮಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ಬರೋಲ್ಲ. ತಾವುಗಳು ದಯಮಾಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೈಗೊಳ್ಳು. ನೊಂದ ಆಟೋ ಚಾಲಕರಿಗೆ, ಹಿರಿಯರಿಗೆ, ಸಮಾಜ ಸೇವೆ ಮಾಡಿರ್ತಕ್ಕಂಥ ಆಟೋ ಚಾಲಕರಿಗೆ ನ್ಯಾಯ ಕೊಡಿಸ್ಬೇಕಂತ ಈ ಮೂಲಕ ಕೇಳ್ಕೊತೀನಿ. ಇನ್ನು ಯಾವುದೇ ಕಾರಣಕ್ಕೂ ಈ ರ್ಯಾಪಿಡೋ ಅನ್ನೋದು ಮತ್ತು ಈ ಅಗ್ರಿಗೇಟರ್ಗಳು, ಅದು ಬಿಟ್ಟರೆ ನೆಕ್ಸ್ಟು ವಿವಿಧ ಖಾಸಗಿ ಸಂಸ್ಥೆಗಳು ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಈ ಮೂಲಕ ನಾವು ವಿನಂತಿ ಮಾಡ್ಕೊತೀವಿ. DC ಅವರು ಇದಕ್ಕೆ ಅವಕಾಶನ ಮಾಡಿಕೊಡ್ಬಾರ್ದು. ಹಾಸನ ಜಿಲ್ಲೆ ಒಳಗಡೆ DC ಆಗಿರ್ಬೋದು, RTO ಆಗಿರ್ಬೋದು. 4,000 ಕುಟುಂಬ ಇದೆ, ಆಧಾರವಾಗಿ ಜೀವನ ಮಾಡ್ತಾ ಇದ್ದೀವಿ. ದಿಲೀಪ್ HK, ರಾಜ್ಯ ಉಪಾಧ್ಯಕ್ಷರು, ಆಟೋ ಚಾಲಕರ ಮಜ್ದೂರ್ ಸಂಘ, ಜಿಲ್ಲಾಧ್ಯಕ್ಷರು.